ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ತಾರಕಕ್ಕೇರ್ತಾ ಇದೆ ಫೋಟೋ ವಾರ್. ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಕೋಲಾಹಲ ಹೆಚ್ಚಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅಶ್ಲೀಲ ಪದ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆರೋಪ ಪ್ರತ್ಯಾರೋಪ ಹೆಚ್ಚಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಈಗ ಮಾರ್ಧನಿಸ್ತಾ ಇದೆ. ಸಿಟಿ ರವಿ ತಮ್ಮ ಬಗ್ಗೆ ಅಶ್ಲೀಲ ಪದ ಬಳಕೆಯನ್ನ ಬಳಸಿದ್ದಾರೆ ಅಂತ ಗದ್ದಲ ಹೆಚ್ಚಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಬಾರಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ರಂತೆ ಸಿಟಿ ರವಿ ಅವರು. ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಿಟಿ ರವಿ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಮತ್ತೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಹಾಗೆ ಕಾಂಗ್ರೆಸ್ನ ನಾಯಕರ ಕೆಂಗಣ್ಣಿಗೆ ಸಿಟಿ ರವಿ ಅವರು ಗುರಿಯಾದ್ರ ಸಹ ಸದಸ್ಯರನ್ನ ಕರೆತಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹಳ ಅಶ್ಲೀಲವಾದಂತಹ ಕೆಟ್ಟ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಡಿರುವಂತದ್ದು. ವಿಧಾನ ಪರಿಷತ್ನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಈ ರೀತಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದು ಸಚಿವ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವಂತಹ ಹೇಳಿಕೆ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವೆ ಆದಂತಹ ನನಗೆ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ. ಬರೋಬ್ಬರಿ 10 ಬಾರಿ ನನಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿರುವಂತದ್ದು, ಅಂದ್ರೆ ವೇಶ್ಯ ಅಂತ ನನಗೆ ಕರೆದಿದ್ದಾರೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸದನದಲ್ಲಿ ಹೇಳ್ಕೊಂಡಿದ್ದಾರೆ. ಯಾವಾಗ ಈ ಹೇಳಿಕೆಯನ್ನ ಕೊಟ್ಟರು, ಆಡಿಯೋ ಹಾಗೆ ವಿಡಿಯೋ ಕ್ಲಿಪ್ಗಳನ್ನ ತೆಗೆಸೋದಕ್ಕೆ ಸ್ಪೀಕರ್ ಬಸವರಾಜ ಹೊರಟ್ಟಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಕಾರ್ಯದರ್ಶಿಯಿಂದ ಈಗಾಗಲೇ ಆಡಿಯೋ ಹಾಗೆ ವಿಡಿಯೋ ಕ್ಲಿಪ್ಗಳನ್ನ ಹೊರ ತೆಗೆಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಈ ಪದವನ್ನ ಬಳಕೆ ಮಾಡಿದ್ರಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಂಡಾಮಂಡಲರಾಗಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ. ಇದರಿಂದ ತಮಗಾದಂತಹ ಅವಮಾನವನ್ನ ತಡ್ಕೊಳ್ಳೋದಕ್ಕೆ ಆಗದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ನೊಂದುಕೊಂಡು ಕಣ್ಣೀರನ್ನ ಹಾಕ್ತಾ ಪರಿಷತ್ನಿಂದ ಹೊರಗೆ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡಿದಂತ ನಾಗರಾಜ್ ಯಾದವ್ ಅವರು ರಾಜ್ಯದ ಒಬ್ಬ ಪ್ರತಿಷ್ಠಿತ ಮಂತ್ರಿಗಳಿಗೆ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ, ನೀವು ಮಾತಾಡಿದ್ದು ನಿಮ್ಗೆ ಸರಿನಾ ಸಿಟಿ ರವಿ ಅವರೇ ಅಂತ ಅಲ್ಲೇನೆ ಸಿಟಿ ರವಿ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಈತ ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾರೆ. ನಾನು ಅಂದೇ ಇಲ್ಲ, ಯಾವಾಗಂದೆ ನಾನು, ಆಡಿಯೋ ಅಥವಾ ವಿಡಿಯೋ ಕ್ಲಿಪ್ಗಳನ್ನ ತೆಗೆಸಿ ಅಂತ ಅವರು ಕೂಡ ಈ ಹೇಳಿಕೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸದನದಲ್ಲಿ ಯಾವ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಸಚಿವೆ ಆಗಿರ್ಲಿ ಅಥವಾ ಬಿಜೆಪಿಯ ಸದಸ್ಯರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಒಬ್ಬ ಹೆಣ್ಣು ಮಗಳಿಗೆ ಯಾವ ರೀತಿ ಗೌರವವನ್ನ ಕೊಡಬೇಕು ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಅವರು ಯಾವ ಹುದ್ದೆಯಲ್ಲಿದ್ರೆ ಏನು ಪ್ರಯೋಜನ? ಸಿಟಿ ರವಿ ಅವರಿಗೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರ್ಸನಲ್ ಇಶ್ಯೂಸ್ ಏನಾದ್ರೂ ಇರಬಹುದು, ಬಟ್ ಸದನದಲ್ಲಿ ಒಬ್ಬ ಸಚಿವೆಗೆ, ಒಬ್ಬ ಮಹಿಳೆಗೆ ಯಾವ ರೀತಿಯಾದಂತಹ ಮರ್ಯಾದೆಯನ್ನ ಗೌರವವನ್ನ ಕೊಡಬೇಕೋ ಬೇಡವೋ ಅನ್ನುವಂತಹ ಒಂದು ಮಿನಿಮಮ್ ತಿಳಿವಳಿಕೆ ಇಲ್ಲ ಅಂತಂದ್ರೆ ಅವರು
ಯಾವ ಹುದ್ದೆ ಅಲಂಕರಿಸಿದ್ರೆ ಏನು? ಒಬ್ಬ ಹೆಣ್ಣು ಮಗಳಿಗೆ ಸದನದಲ್ಲಿ 10 ಜನಪ್ರತಿನಿಧಿಗಳ ಮುಂದೆ ವೇಶ್ಯೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೊಂದುಕೊಂಡು ಕಣ್ಣೀರನ್ನ ಹಾಕ್ತಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಕಡೆ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾವ ಹೆಣ್ಣು ಮಗಳೇ ಆಗ್ಲಿ, ಆಕೆಗೆ ಆದಂತಹ ಅವಮಾನ ಆಗ್ಲಿ, ಈ ರೀತಿ ನೋಡಿ ಎಷ್ಟು ಜನ ಪುರುಷರಿದ್ದಾರೆ, ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ.